ಮೈಸೂರು ಹೌದಾ? ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತು ಏನೋ ಮೆಟ್ರೋ ಟ್ರೈನ್ ತೋರಿಸ್ತಾ ಇದ್ದೀರಾ ಅಂದ್ಕೊಂಡಿದ್ದೀರಾ? ಹೌದು ಫ್ರೆಂಡ್ಸ್, ಸ್ಯಾಟರ್ಡೇ ಲೀವ್ ಇತ್ತು ನನಗೆ, ಅದರಿಂದ ಹೊರಗಡೆ ಹೋಗಿದ್ದೆ. ಸ್ವಲ್ಪ ಕೆಲಸ ಇತ್ತು, ಹಾಗೂ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ನಮ್ಮ ಆಂಟಿ ಒಬ್ಬರು ದೇವ್ರಿಗೆ ಮಡ್ಲಕ್ಕಿ ಕೊಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಅದು ಇವತ್ತು ಹೋಗೋಣ, ಹೆಂಗೂ ರಜೆ ಇದೆ ಹೋಗೋಣ ಅಂದರು. ಸರಿ ಅಂತ ಹೋದ್ವಿ. ಇಲ್ಲಿ ಮೈಸೂರು ಬ್ಯಾಂಕ್ ಹತ್ರ ಇಳಿದ್ವಿ ಮೆಟ್ರೋ ಸ್ಟೇಷನ್ಗೆ. ಮನೆಯಿಂದ ನಾವು ಆಟೋಗೆ ಹೋದ್ವಿ. ಆಟೋಯಿಂದ ಮತ್ತು ಮೆಟ್ರೋಗೆ ಹೋಗಿ ಅಲ್ಲಿ ಮೈಸೂರು ಬ್ಯಾಂಕ್ ಹತ್ರ ಇಳಿದು ನಡ್ಕೊಂಡು ಹೋಗ್ತಾಯಿದ್ವಿ. ತುಂಬ ದೊಡ್ಡದಂದರೆ ದೊಡ್ಡದು. ಇದು ಸೆಕೆಂಡ್ ಟೈಮ್ ಅನಿಸುತ್ತೆ ಬಂದಿರೋದು ಇಲ್ಲಿಗೆ. ತುಂಬಾ ಚೆನ್ನಾಗಿತ್ತು ಟೇಷನ್. ಅಂದರೆ ಅವತ್ತು ಸಾಟರ್ಡೆ ಆಗಿದ್ದು ಸ್ವಲ್ಪ ರಶ್ ಇತ್ತು. ಮೆಟ್ರೋದಲ್ಲೂ ಅಲ್ಲೂ ಸೀಟೇ ಸಿಕ್ಕಿಲ್ಲ, ಹೇಳ್ಬೇಕಾದ್ರೆ ನಿಂತ್ಕೊಂಡೇ ಬಂದ್ವಿ. ಇನ್ನೇನು ಇಳಿಯೋ ಅನ್ನೋ ನೆಕ್ಸ್ಟ್ ಸ್ಟೇಷನ್ ಬರುತ್ತೆ ಅನ್ನೋ ಟೈಮಲ್ಲಿ ಸಿಗುತ್ತೆ. ಯಾವಾಗಲೂ ಹಂಗೆ ಆಗೋದು, ನಿಮಗೂ ಹಾಗೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಸ್ಸಲ್ಲಾಗಲಿ ಮೆಟ್ರೋದಾಗಲಾಗಲಿ ಇನ್ನೇನು ನೆಕ್ಸ್ಟು ನಾವು ಇಳಿತೀವಿ ಅನ್ನೋ ಟೈಮಲ್ಲಿ ನಮಗೆ ಸಿಗುತ್ತಲ್ವ, ಅದೇ ಥರ ನನಗೂ ಆಗಿದ್ದು. ಇನ್ನೇನು ನೆಕ್ಸ್ಟ್ ಸ್ಟಾಪ್ ಇಳಿಬೇಕು ಅಂದಾಗ ಇನ್ನೇನು ಕೂತ್ಕೊಳ್ಬೇಕು ಅಂತ ಸುಮ್ಮನೆ ಆಗೋದ್ವಿ. ಮತ್ತು ಹೋದ್ವಿ. ಚೆನ್ನಾಗಿ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಎಲ್ಲೂ ಹೊರಗಡೆ ಹೋದ್ರೂ ಕ್ಯಾಮ್ರಾ ತೆಗಿಯೋಕ್ಕೆ ಭಯ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ನಾವು ವಿಡಿಯೋ ಮಾಡ್ತಾಯಿದ್ದೆ ಮೆಟ್ರೋ ಸ್ಟೇಷನಲ್ಲಿ, ಇನ್ನೊಬ್ರು ಯಾರೋ ನಮ್ಮನ್ನು ನೋಡ್ತಾಯಿದ್ರು, ನಮ್ಮನ್ನೇ ಮಾಡ್ತಾಯಿದ್ದಾರೇನೋ ಅಂತ ಅಂದ್ಕೊಂಡ್ಬಿಡ್ತಾರೆ. ಅದರಿಂದ ನಾನು ಸ್ವಲ್ಪ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲಿ ಮೆಟ್ರೋದ ಹತ್ರ ಇಳಿದು ಇಲ್ಲೇ ಮೈಸೂರು ಬ್ಯಾಂಕ್ ಹತ್ರ ನಾವು ಹತ್ರನೇ ಇತ್ತು, ಒಂದು 2 ಕಿಲೋಮೀಟ್ರು. ಅಷ್ಟು ನಮಗೆ ಟೈಮ್ ಇರಲಿಲ್ಲ, ರಾಹುಕಾಲ ಬಂದುಬಿಡುತ್ತೆ ಅಂದ್ಬಿಟ್ಟು ಬೇಗ ಆಟೋ ಮಾಡ್ಕೊಂಡು ಹೊರಟ್ವಿ. ಇಲ್ಲೇ ಮೈಸೂರು ಬ್ಯಾಂಕ್ ಹತ್ರನೇ ಸ್ವಲ್ಪ ದೂರ, ಒಂದು 2 ಕಿಲೋಮೀಟ್ರ್. ಇಲ್ಲಿ ಈ ರೋಡಲ್ಲಿ ಹೋದೆ, ದೇವಸ್ಥಾನ ಪಕ್ಕದ ರೋಡಲ್ಲಿ ಚಿಕ್ಕಪೇಟೆ ಮಾರ್ಕೆಟ್ ಸಿಗುತ್ತೆ. ನಾವು ಇಲ್ಲೇ ಮೆಜೆಸ್ಟಿಕ್ ಹತ್ರ ಹಂಗೆ ಸ್ವಲ್ಪ ಮುಂದೆ ಆಂಜನೇಯ ದೇವಸ್ಥಾನ ಇದೆ. ತುಂಬ ದೊಡ್ಡ ದೇವಸ್ಥಾನ, ಆಂಜನೇಯ ಹಾಗೂ ನರಸಿಂಹಸ್ವಾಮಿದಿತ್ತು. ನಮ್ಮ ಅಕ್ಕ ಬೇರೆ ದೇವಿ ಹೆಸರು ನೆನಪಾಗ್ತಾಯಿಲ್ಲ. ಆ ದೇವಸ್ಥಾನಕ್ಕೆ ಹೋಗಿದ್ದು ನಾವು. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ನಾವು ಹೋಗೋಷ್ಟಕ್ಕೆ 10:30 ಆಗೋಗಿತ್ತು. ಮುಚ್ಚಿಬಿಟ್ಟಿರ್ತಾರೇನೋ ಇವತ್ತು ಅಂದ್ಕೊಂಡ್ವಿ. ಸದ್ಯ ತೆಗೆದಿತ್ತು. ಫಸ್ಟು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬೇಗ ಆಟೋದಲ್ಲಿ ಹೋದ್ರೂ ಇಲ್ಲಿಂದ ಹತ್ರನೇ, ತುಂಬ ಹತ್ರನೇ, 80 ರೂಪಾಯಿ ತೊಗೊಂಡ್ರು. ಅಷ್ಟು ಹತ್ರ ಆದರೂ ನೋಡಿರಿ. ಇದು ಆನ್ ದ ವೇ ದೇವಸ್ಥಾನದಲ್ಲಿ ಅದೇ ರೋಡಲ್ಲಿ ಆಂಜನೇಯ ಹಾಗೂ ನರಸಿಂಹಸ್ವಾಮಿ. ನಾವು ಹೋಗೋಷ್ಟು ಪೂಜೆ ಅವತ್ತು ಶನಿವಾರ ಅಲ್ವಾ, ಅದರಿಂದ ಓಪನ್ನಲ್ಲೇ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಲಂಕಾರ ಮಾತ್ರ ನಿಜವಾಗ್ಲೂ, ಇದು ಪಕ್ಕದಲ್ಲಿರೋ ದೇವಸ್ಥಾನ, ಇದು ಮೇಯ್ನ್ ದೇವಸ್ಥಾನ ಆಂಜನೇಯ ಹಾಗೂ ನರಸಿಂಹಸ್ವಾಮಿ. ಇದು ನಮ್ಮ ಮನೆ ದೇವ್ರು ಕೂಡ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ತುಂಬ ಜನನೂ ಹಂಗೆ ಇದ್ದರು. ವಿಡಿಯೋ ಮಾಡೋಕ್ಕೂ ಆಗ್ತಾಯಿರಲಿಲ್ಲ. ಮತ್ತು ಪ್ರಸಾದ ಕೊಟ್ಟರು, ಸಿಹಿ ಪೊಂಗಲ್ಲು, ಪುಳಿಯೋಗರೆ, ಮೊಸರನ್ನ. ಲಾಸ್ಟ್ಗೆ ನಮ್ಮದೇ ಲಾಸ್ಟ್ ಅನಿಸುತ್ತೆ, ಪ್ರಸಾದನೂ ಖಾಲಿ ಆಗೋಯಿತು. ಮತ್ತು ಹಂಗೆ ನಡ್ಕೊಂಡು ಚಿಕ್ಕಪೇಟೆಗೆ ಬಂದ್ವಿ. ಗೊತ್ತಲ್ವ, ಹೆಣ್ಮಕ್ಳು ಕಣ್ಣು ಸುಮ್ಮನೆ ಇರುತ್ತಾ. ನಮ್ಮ ಪುಣ್ಯಕ್ಕೆ ಇನ್ನೇನು ಶಾಪಿಂಗ್ ಮಾಡೋಣ ಅಂತ ಬಂದ್ವಿ, ಮಳೆ ಸ್ಟಾರ್ಟ್ ಆಗೋಯಿತು. ವಿಪರೀತ ಮಳೆ ಬೇರೆ. ಸಾಟರ್ಡೆ ಅಷ್ಟು ಮಳೆಯಲ್ಲೂ ಜನ ಶಾಪಿಂಗ್ ಮಾಡ್ತಾಯಿದ್ದಾರೆ, ಸಾಟರ್ಡೆ ಅಲ್ವಾ. ಅದರಿಂದ ನಾವು ಒಂದು 2-3 ಸೀರೆ ತೊಗೊಂಡೆ. ಕಾಟನ್ದೊಂದು ತೊಗೊಂಡೆ, ಗೋಲ್ಡ್ ಕಲರು. ತುಂಬಾ ನೋಡಿರಿ, ಈ ಗೋಲ್ಡ್ ಕಲರ್ ತೊಗೊಂಡೆ. ಇದಕ್ಕೆ ವೆಲ್ವೆಟ್ ಬ್ಲೌಸ್ ತೊಗೊಂಡಿದ್ದೀನಿ, ಬ್ಲ್ಯಾಕ್ ಕಲರು. ಅದ್ರದ್ದು ಬಂದಿದೆ, ಆದರೆ ಆಪೋಸಿಟಾಗಿ ಹಾಕ್ಕೊಂಡ್ರೆ ಇನ್ನೂ ಲುಕ್ ಇರುತ್ತಲ್ವ ಅಂತ ತೊಗೊಂಡೆ. ಆ ಸ್ಯಾರಿದು ಒಂದು ವಿಡಿಯೋ ಮಾಡ್ತೀನಿ ನಾನು. ಇದು ಸೇಮ್ ರೇಷ್ಮೆ ಸೀರೆ ಥರನೇ ಇದೆ, ಸೇಮ್ ಬ್ಲ್ಯಾಕು. ನಾನು ತೊಗೊಂಡಿದ್ದು ಬ್ಲ್ಯಾಕು. ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಬಂದ್ವಿ. ಹಂಗೆ ಬಂದ ತಕ್ಷಣ ನನ್ನ ಮಗ ಸ್ಕೂಲ್ ಹತ್ರ ಹೋಗಬೇಕು ಅಂತ ಹೇಳಿದ್ದ. ಚಿಕ್ಕ ಮಗಂದು ಸ್ವಲ್ಪ ಕೆಲಸ ಇತ್ತು, ಒಂದು 9th ಸ್ಟ್ಯಾಂಡರ್ಡ್ ಅಲ್ವಾ. ಸ್ವಲ್ಪ ಬಂದು ಆಧಾರ್ ಕಾರ್ಡ್ ಆಗಲಿ, ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಚೆಕ್ ಮಾಡಿ, ನೆಕ್ಸ್ಟು 10th ಹೋಗ್ತಾರಲ್ವ, ಅದರಿಂದ ಬಂದು ಒಂದು ಸತಿ ಚೆಕ್ ಮಾಡ್ಕೊಂಡು ಹೋಗಿ ಅಂದರು. ಸರಿ ಅಂತ ಅಲ್ಲೊಂದು ಸತಿ ಹೋಗ್ಬಿಟ್ಟು ಬೇಗ ಇನ್ನೇನು ಟೈಮ್ ಆಗೋಗಿತ್ತು, ಇನ್ನೇನು ಸ್ಕೂಲ್ ಬಿಡೋ ಟೈಮ್ ಕೂಡ. ಸರಿ ಬೇಗ ಅದೊಂದು ಕೆಲಸ ಮುಗಿಸ್ಬಿಡೋಣ ಅಂತ ಹೋದ್ವಿ. ನನ್ನ ಪುಣ್ಯಕ್ಕೆ ತುಂಬ ಜನನೇ ಇದ್ದರು. ಹೆಂಗೋ ಅದೊಂದು ಕೆಲಸ ಮುಗಿಸ್ಕೊಂಡು ಬಂದೆ. ನನ್ನ ಮಗನೇ ಗಾಡಿ ಓಡಿಸ್ತಾ ಇರೋದು, ಅವನು ಡ್ರಾಪ್ ಮಾಡಲ್ಲ ಅಂತ. ನನಗೆ ಸುಸ್ತಾಗೋಗಿತ್ತು, ಗಾಡಿ ಓಡ್ಸೋಕ್ಕೂ ಶಕ್ತಿ ಇರಲಿಲ್ಲ ಚಿಕ್ಕಪೇಟೆಯಿಂದ ಬಂದು. ಸರಿ ಒಂದು 5 ನಿಮಿಷ ಬಂದುಬಿಡಪ್ಪ ಅಂದ್ಬಿಟ್ಟು ಕರ್ಕೊಂಡೋಗಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬಂದ ತಕ್ಷಣ ಮನೆಗೆ ಹೋದೆ. ಅಯ್ಯೋ ನಿಜವಾಗ್ಲೂ ಹೊರಗಡೆಯಿಂದ ಹೋಗಿ ಬಂದುಬಿಟ್ರೆ ಏನೋ ದೊಡ್ಡ ಸಾಹಸ ಮಾಡಿರೋ ಥರ ಆಡ್ತೀನಿ ನಾನು. ಬೇರೆಯವ್ರು ಹೆಂಗೇನೋ ಗೊತ್ತಿಲ್ಲ, ನಾನು ಅದೇ ಥರ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ. ಹೋಗಿ ಬಂದಿರೋದು ಸ್ವಲ್ಪ ಟೈರ್ಡ್ನೆಸ್ ಇರುತ್ತಲ್ವ. ನೋಡಿರಿ, ಇಲ್ಲಿ ಮಳೆನೇ ಇಲ್ಲ. ಚಿಕ್ಕಪೇಟೆ ಹಂಗೆ ಮಳೆ ಬರ್ತಾಯಿತ್ತು, ಇಲ್ಲಿ ಮಳೆನೇ ಇಲ್ಲ. ಅಯ್ಯೋ ಇದೇನಪ್ಪ, ನಮ್ಮ ಏರಿಯಾದಲ್ಲಿ ಮಳೆನೇ ಇಲ್ವಾ ಅನಿಸ್ಬಿಡ್ತು. ಈ ವಿಡಿಯೋ ಇಷ್ಟ ಆದರೆ ಗೊತ್ತಾದಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.